ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು BA 4th ಸೆಮ್ ಅರ್ಥಶಾಸ್ತ್ರ ವಿಷಯದಲ್ಲಿ ಬರುವ ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸುವ ಅಂಶಗಳ ಬಗ್ಗೆ ತಿಳಿಯೋಣ. ನಿಮಗೆ ಪರೀಕ್ಷೆಯಲ್ಲಿ 15 ಅಂಕ ಅಥವಾ 5 ಅಂಕದ ಪ್ರಶ್ನೆಗೆ ಕೇಳಬಹುದಾದ ಪ್ರಶ್ನೆಯಾಗಿದೆ. ನೀವು ಮೊದಲನೆಯದಾಗಿ ಈ ಕ್ಲಾಸು ಕೇಳುತ್ತಿದ್ದರೆ ತಪ್ಪದೆ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಪರೀಕ್ಷೆಯಲ್ಲಿ ತದನಂತರ ವ್ಯಾಪಾರದ ಕರಾರುಗಳು ಎಂದರೇನು ಅಂತ ಕೇಳಬಹುದು. ಬನ್ನಿ ವ್ಯಾಪಾರದ ಕರಾರುಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸುವ ಅಂಶಗಳ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನು ನೋಡೋಣ. ಪೀಠಿಕೆ: ಒಂದು ದೇಶದ ಸರಕುಗಳು ಇನ್ನೊಂದು ದೇಶದ ಸರಕುಗಳೊಂದಿಗೆ ಯಾವ ದರದಲ್ಲಿ ವಿನಿಮಯವಾಗುತ್ತದೆ ಎಂಬುದನ್ನು ತಿಳಿಯಪಡಿಸುವುದು ವ್ಯಾಪಾರದ ಕರಾರಾಗಿದೆ. ಸಂಕ್ಷಿಪ್ತವಾಗಿ, ಒಂದು ದೇಶದ ರಫ್ತು ಸರಕುಗಳನ್ನು ಆ ದೇಶದ ಆಮದು ಸರಕುಗಳೊಂದಿಗೆ ಯಾವ ದರದಲ್ಲಿ ವಿನಿಮಯಿಸಲಾಗುವುದು ಎಂಬುದನ್ನು ಸಾದರಪಡಿಸುವುದು ವ್ಯಾಪಾರದ ಕರಾರು ಆಗಿದೆ ಎಂದು ಹೇಳಬಹುದಾಗಿದೆ. ತದನಂತರ ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸುವ ಅಂಶಗಳು: ಒಂದು ದೇಶದ ವ್ಯಾಪಾರದ ಕರಾರುಗಳನ್ನು ಅನೇಕ ಅಂಶಗಳು ನಿರ್ಧರಿಸುವ ಮೂಲಕ ವ್ಯಾಪಾರ ಕರಾರುಗಳ ಮೇಲೆ ವ್ಯಾಪಕ ಪರಿಣಾಮಗಳನ್ನು ಬೀರುತ್ತವೆ. ಅವುಗಳಲ್ಲಿ ಪ್ರಮುಖವಾದವುಗಳನ್ನು ಈ ಕೆಳಕಂಡಂತೆ ವಿವರಿಸಲಾಗಿದೆ. ಮೊದಲನೆಯ ವ್ಯಾಪಾರ ಕರಾರುಗಳನ್ನು ನಿರ್ಧರಿಸುವ ಅಂಶಗಳಲ್ಲಿ ಒಂದಾದ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎಂದರೆ ಒಂದು ದೇಶದ ಆಮದು ಸರಕುಗಳಿಗೆ ಬೇಡಿಕೆಯು ಅಸ್ಥಿತಿಸ್ಥಾಪಕತೆಯಿಂದ ಕೂಡಿದ್ದು, ಆ ದೇಶದ ರಫ್ತುಗಳಿಗೆ ವಿದೇಶಗಳಲ್ಲಿನ ಬೇಡಿಕೆಯು ಸ್ಥಿತಿಸ್ಥಾಪಕತೆಯಿಂದ ಕೂಡಿದ್ದರೆ ಆ ದೇಶವು ಅನಾನುಕೂಲಕರ ವ್ಯಾಪಾರ ಕರಾರುಗಳನ್ನು ಹೊಂದಬೇಕಾಗುತ್ತದೆ. ಇದಕ್ಕೆ ಪ್ರತಿಯಾಗಿ, ಒಂದು ದೇಶದ ಆಮದುಗಳಿಗೆ ಬೇಡಿಕೆಯು ಸ್ಥಿತಿಸ್ಥಾಪಕತೆಯಿಂದ ಕೂಡಿದ್ದು, ಬೆಲೆಯಲ್ಲಿನ ಬದಲಾವಣೆಯು ಬೇಡಿಕೆ ಪ್ರಮಾಣದಲ್ಲಿ ಬದಲಾವಣೆಗಳಾದರೆ ಮತ್ತು ಆ ದೇಶದ ರಫ್ತು ಸರಕುಗಳ ಬೇಡಿಕೆಯು ವಿದೇಶಗಳಲ್ಲಿ ಅಸ್ಥಿತಿಸ್ಥಾಪಕತೆಯಿಂದ ಕೂಡಿದ್ದರೆ ವ್ಯಾಪಾರ ಕರಾರುಗಳು ಆ ದೇಶಕ್ಕೆ ಅನುಕೂಲಕರವಾಗಿರುತ್ತವೆ. ಎರಡನೆಯದು ಪೂರೈಕೆಯ ಸ್ಥಿತಿಸ್ಥಾಪಕತ್ವ. ಒಂದು ದೇಶದ ಆಮದು ಸರಕುಗಳ ಪೂರೈಕೆಯು ಸ್ಥಿತಿಸ್ಥಾಪಕತೆಯಿಂದ ಕೂಡಿದ್ದು, ಬೆಲೆ ಬೇಡಿಕೆಗಳಿಗೆ ಅನುಗುಣವಾಗಿ ಪೂರೈಕೆಯನ್ನು ಬದಲಾಯಿಸುತ್ತಿದ್ದು ಮತ್ತು ಆ ದೇಶದ ರಫ್ತು ಸರಕುಗಳ ಪೂರೈಕೆಯು ಬೆಲೆ ಬೇಡಿಕೆಗಳ ಬದಲಾವಣೆಗಳಿಗೆ ಅನುಗುಣವಾಗಿ ಬದಲಾಗದೆ ಅಸ್ಥಿತಿಸ್ಥಾಪಕತೆಯಿಂದ ಕೂಡಿದ್ದರೆ ಆ ದೇಶಕ್ಕೆ ವ್ಯಾಪಾರ ಕರಾರುಗಳು ಅನಾನುಕೂಲವಾಗಿರುತ್ತವೆ. ಇದಕ್ಕೆ ಪ್ರತಿಯಾಗಿ, ಒಂದು ದೇಶದ ಆಮದು ಸರಕುಗಳ ಪೂರೈಕೆಯು ಅಸ್ಥಿತಿಸ್ಥಾಪಕತೆಯಿಂದ ಕೂಡಿದ್ದು, ಆ ದೇಶದ ರಫ್ತು ಸರಕುಗಳ ಪೂರೈಕೆಯು ಸ್ಥಿತಿಸ್ಥಾಪಕತೆಯಿಂದ ಕೂಡಿದ್ದರೆ ದೇಶಕ್ಕೆ ವ್ಯಾಪಾರ ಕರಾರುಗಳು ಅನುಕೂಲಕರವಾಗಿರುತ್ತವೆ. ನೆಕ್ಸ್ಟ್, ಪೈಪೋಟಿ ಸಾಮರ್ಥ್ಯ. ಪೈಪೋಟಿ ಸಾಮರ್ಥ್ಯ ಎಂದರೆ ಒಂದು ದೇಶವು ಜಗತ್ತಿನ ಇತರೆ ದೇಶಗಳೊಂದಿಗೆ ನಡೆಸುವ ವ್ಯಾಪಾರದಲ್ಲಿ ಪೈಪೋಟಿ ಸಾಮರ್ಥ್ಯವು ಸಮರ್ಥವಾಗಿದ್ದರೆ
ವ್ಯಾಪಾರ ಕರಾರುಗಳು ಅನುಕೂಲಕರವಾಗಿರುತ್ತವೆ. ಒಂದು ವೇಳೆ ದೇಶದ ವ್ಯಾಪಾರಿ ಪೈಪೋಟಿ ಸಾಮರ್ಥ್ಯ ಇಲ್ಲದಿದ್ದರೆ ವ್ಯಾಪಾರಿ ಕರಾರುಗಳು ಆ ದೇಶಕ್ಕೆ ಅನಾನುಕೂಲಕರವಾಗಿರುತ್ತವೆ. ನೆಕ್ಸ್ಟ್, ಅನುಭೋಗಿಗಳ ಆಯ್ಕೆ ಮತ್ತು ಅಭಿರುಚಿ. ದೇಶವೊಂದರ ಆಮದುಗಳಿಗೆ ಅನುಭೋಗಿಗಳ ಅಭಿರುಚಿ ಆಯ್ಕೆಗಳು ಬದಲಾಗದೆ ಅಧಿಕವಾಗಿದ್ದರೆ ವ್ಯಾಪಾರ ಕರಾರುಗಳು ಅನಾನುಕೂಲಕರವಾಗಿಯೂ ಅನುಭೋಗಿಗಳ ಆಯ್ಕೆ ಅಭಿರುಚಿಗಳು ಅತ್ಯಲ್ಪವಾಗಿದ್ದರೆ ವ್ಯಾಪಾರ ಕರಾರುಗಳು ಅನುಕೂಲಕರವಾಗಿಯೂ ಇರುತ್ತವೆ. ಆರ್ಥಿಕ ಪ್ರಗತಿ. ದೇಶವೊಂದು ತೀವ್ರ ಆರ್ಥಿಕ ಅಭಿವೃದ್ಧಿಯೊಂದಿಗೆ ಹೆಚ್ಚಿನ ಉದ್ಯೋಗ ಉತ್ಪಾದನೆ ಆದಾಯಗಳೊಂದಿಗೆ ಕೂಡಿದ್ದರೆ ವ್ಯಾಪಾರ ಕರಾರುಗಳು ಆ ದೇಶಕ್ಕೆ ಅನುಕೂಲಕರವಾಗಿರುತ್ತವೆ. ಇದಕ್ಕೆ ಪ್ರತಿಯಾಗಿ ಆರ್ಥಿಕ ಪ್ರಗತಿ ಕುಂಠಿತಗೊಂಡು ಮಿತಿಮೀರಿದ ಜನಸಂಖ್ಯೆ, ಬಡತನ, ನಿರುದ್ಯೋಗಗಳಿಂದ ಕೂಡಿದ್ದರೆ ವ್ಯಾಪಾರ ಕರಾರುಗಳು ಆ ದೇಶಕ್ಕೆ ಅನಾನುಕೂಲಕರವಾಗಿರುತ್ತವೆ. ಅಭಿವೃದ್ಧಿಯ ಹಂತ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯ ಹಂತವು ಆರಂಭಿಕ ಸ್ಥಿತಿಯಲ್ಲಿದ್ದು ಕೃಷಿ ಪ್ರಧಾನವಾಗಿದ್ದರೆ ಇದು ಕೇವಲ ಸಾಂಪ್ರದಾಯಿಕ ಪ್ರಾಥಮಿಕ ಮತ್ತು ಕಚ್ಚಾ ವಸ್ತುಗಳನ್ನು ರಫ್ತು ಮಾಡುವ ಮೂಲಕ ವ್ಯಾಪಾರ ಕರಾರುಗಳಲ್ಲಿ ಅನಾನುಕೂಲತೆಯನ್ನು ಅನುಭವಿಸುತ್ತಿರುತ್ತದೆ. ಇದಕ್ಕೆ ಪ್ರತಿಯಾಗಿ ಅಭಿವೃದ್ಧಿಯ ಹಂತವು ಮುಂದುವರಿದಿದ್ದು ದೇಶವು ಕೈಗಾರಿಕಾ ಪ್ರಗತಿ ಸಾಧಿಸಿದ್ದರೆ ಬಂಡವಾಳ ಸರಕುಗಳ ರಫ್ತಿನೊಂದಿಗೆ ಅನುಕೂಲಕರ ವ್ಯಾಪಾರ ಕರಾರುಗಳನ್ನು ಹೊಂದಿರುತ್ತದೆ. ನೆಕ್ಸ್ಟ್ ಪಾಯಿಂಟ್, ಸುಂಕಗಳು ಮತ್ತು ದೇವಾಂಶಗಳು. ದೇಶವು ಆಮದು ಸರಕುಗಳಿಗೆ ಸುಂಕ ದೇಯಾಂಶಗಳ ಬಳಕೆಯೊಂದಿಗೆ ರಕ್ಷಣಾತ್ಮಕ ವ್ಯಾಪಾರ ನಡೆಸುತ್ತಿದ್ದರೆ ಆ ದೇಶಕ್ಕೆ ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿರುತ್ತವೆ. ದೇಶದ ಆಮದುಗಳು ಮುಕ್ತವಾಗಿದ್ದರೆ ವ್ಯಾಪಾರಿ ಕರಾರುಗಳು ಅನುಕೂಲವಾಗುವ ಸಂಭವವಿರುತ್ತದೆ. ನೆಕ್ಸ್ಟ್, ತಾಂತ್ರಿಕ ಸ್ಥಿತಿಗತಿಗಳು. ದೇಶವೊಂದು ಉತ್ಪಾದನಾ ವಲಯದಲ್ಲಿ ವೈಜ್ಞಾನಿಕ ತಂತ್ರಜ್ಞಾನವನ್ನು ವ್ಯಾಪಕವಾಗಿ ಬಳಸಿಕೊಂಡಿದ್ದರೆ ವಸ್ತುಗಳ ಗುಣಮಟ್ಟ ಉತ್ತಮಗೊಂಡು ಉತ್ಪಾದನಾ ಸಾಮರ್ಥ್ಯವೂ ಅಧಿಕವಾಗಿರುತ್ತವೆ. ಇದು ಅನುಕೂಲಕರ ವ್ಯಾಪಾರ ಕರಾರನ್ನು ಹೊಂದಲು ಸಹಕಾರಿಯಾಗಿರುತ್ತದೆ. ಆರ್ಥಿಕತೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆಯಲ್ಲಿ ದ್ವಂದ್ವತೆ ಇದ್ದರೆ ವ್ಯಾಪಾರ ಕರಾರು ಆ ದೇಶಕ್ಕೆ ಅನಾನುಕೂಲವಾಗಿರುತ್ತದೆ. ಮಾನವ ಸಂಪನ್ಮೂಲ. ದೇಶದ ಉತ್ಪಾದನಾ ವಲಯದಲ್ಲಿ ತೊಡಗುವ ಮಾನವ ಸಂಪನ್ಮೂಲಗಳ ಉತ್ತಮ ಶಿಕ್ಷಣ, ತರಬೇತಿ, ನೈಪುಣ್ಯತೆ ಗಳಿಸಿ ದಕ್ಷತೆಯಿಂದ ಕೂಡಿದ್ದರೆ ಉತ್ಪಾದನೆ ಹೆಚ್ಚಾಗಿ ವ್ಯಾಪಾರ ಕರಾರುಗಳು ಉತ್ತಮವಾಗಿರುತ್ತವೆ. ಇದಕ್ಕೆ ಪ್ರತಿಯಾಗಿ ಮಾನವ ಸಂಪನ್ಮೂಲದ ಬೆಳವಣಿಗೆ ಅನನ್ಯತೆಗಳಿದ್ದರೆ ಆ ದೇಶಕ್ಕೆ ವ್ಯಾಪಾರ ಕರಾರುಗಳು ಅನುಕೂಲಕರವಾಗಿರುತ್ತವೆ.
ಕೊನೆಯದಾಗಿ ಸರಕುಗಳ ಸ್ವರೂಪ. ದೇಶದ ಆಮದು ಸರಕುಗಳು ಪ್ರಾಥಮಿಕ ಸ್ವರೂಪದಿಂದ ಮತ್ತು ರಫ್ತುಗಳು ಬಂಡವಾಳ ಸರಕುಗಳಿಂದ ಕೂಡಿದ್ದು, ವ್ಯಾಪಾರ ಕರಾರುಗಳು ಆ ದೇಶಕ್ಕೆ ಅನುಕೂಲಕರವಾಗಿರುತ್ತವೆ. ಇದಕ್ಕೆ ವಿರುದ್ಧವಾಗಿ ಬಂಡವಾಳ ಸರಕುಗಳನ್ನು ಆಮದು ಮಾಡಿಕೊಂಡು ಕೃಷಿ ಸಂಬಂಧಿತ ವಸ್ತುಗಳನ್ನು ರಫ್ತು ಮಾಡುತ್ತಿದ್ದರೆ ವ್ಯಾಪಾರದ ಕರಾರುಗಳು ಆ ದೇಶಕ್ಕೆ ಅನಾನುಕೂಲಕರವಾಗಿರುತ್ತವೆ. ಉಪಸಂಹಾರವನ್ನು ಈ ರೀತಿಯಾಗಿ ಬರೆಯಬಹುದು. ಮೇಲ್ಕಂಡ ಎಲ್ಲ ಅಂಶಗಳ ಜೊತೆಗೆ ವಿದೇಶಿ ವಿನಿಮಯ ದರದಲ್ಲಿ ಏರಿಕೆ, ಫಲವತ್ತಾದ ಭೂಮಿ, ಸಾಕಷ್ಟು ಬಂಡವಾಳದ ಲಭ್ಯತೆ, ದಕ್ಷ ಸರ್ಕಾರ, ಜನರಲ್ಲಿ ವೈಜ್ಞಾನಿಕ ಮನೋಭಾವ, ಉತ್ತಮ ದೇಶಾಭಿಮಾನ ಮೊದಲಾದವುಗಳು ಆ ದೇಶದ ವ್ಯಾಪಾರ ಕರಾರುಗಳ ಅನುಕೂಲಕರವಾಗಿಯೂ ಇವುಗಳಲ್ಲಿನ ಕೊರತೆ ಹಾಗೂ ನ್ಯೂನತೆಗಳು ಅನಾನುಕೂಲ ವ್ಯಾಪಾರ ಕರಾರುಗಳನ್ನು ಹೊಂದಲು ಅವಕಾಶವಾಗುತ್ತದೆ. ಹೀಗೆ ಅನೇಕ ಅಂಶಗಳಿಂದ ವ್ಯಾಪಾರ ಕರಾರುಗಳು ನಿರ್ಧರಿಸಬಹುದಾಗಿದೆ. ನಿಮಗೆ ಈ ಕ್ಲಾಸ್ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನಿಮಗೆ ಮುಂದಿನ ಕ್ಲಾಸಿನಲ್ಲಿ ಯಾವ ವಿಷಯದ ಪ್ರಶ್ನೆಯನ್ನು ಚರ್ಚಿಸಬೇಕು ಎಂಬುದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ.